ಗದಗ್ನಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮನೆ ಮಾಲೀಕ ಕಂಗಾಲಾಗ್ಬಿಟ್ಟಿದ್ದಾರೆ. ಆತನ ಮನೆಯ ಕಾಂಪೌಂಡ್ನೇ ಧ್ವಂಸ ಮಾಡುವಂತಹ ಕೆಲಸವನ್ನ ಮೀಟರ್ ಬಡ್ಡಿ ದಂಧೆಕೋರರು ಮಾಡಿಬಿಟ್ಟಿದ್ದಾರೆ. ಬಡ್ಡಿ ಹಣ ಕಟ್ಟೋಕೆ ವಿಳಂಬ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ದುರ್ವರ್ತನೆಯನ್ನ ಗೂಂಡಾಗಿರಿಯನ್ನ ತೋರಿಸಲಾಗಿದೆ. ಜೆಸಿಬಿ ಮೂಲಕ ಮನೆಯ ಕಾಂಪೌಂಡ್ನ ಛಿದ್ರಗೊಳಿಸಲಾಗಿದೆ. ರೌಡಿ ಶೀಟರ್ಗಳ ಕಿರುಕುಳಕ್ಕೆ ಮನೆ ಮಾಲೀಕ ಮನೆಯನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಗದಗ ನಗರದ ಮಾಂಡ್ರೆ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಟೇಶ್ ನಿಂಗಪ್ಪ ಬಾಗಲಿ ಅನ್ನುವವರ ಮನೆಯ ಕಾಂಪೌಂಡ್ನ ಧ್ವಂಸ ಮಾಡಲಾಗಿದೆ. ಟಿವಿ, ಸಿಸಿಟಿವಿ, ಕೈತೋಟ ಎಲ್ಲವನ್ನ ಧ್ವಂಸಗೊಳಿಸಿ ಅಟ್ಟಹಾಸವನ್ನ ಮೆಟ್ಟಿದ್ದಾರೆ. 4.5 ಲಕ್ಷ ರೂಪಾಯಿ ಹಣ ತಗೊಂಡಿದ್ರಂತೆ, ಸಾಲವಾಗಿ ತಗೊಂಡಿದ್ರಂತೆ. ಈಗ 20 ಲಕ್ಷ ನೀವು ಕೊಡೋಕ್ ಬಾಕಿ ಇದೆ ಅಂತ ಹೇಳಿ ಬಡ್ಡಿ ದಂಧೆಕೋರರು ಕಿರುಕುಳವನ್ನ ಕೊಟ್ಟಿದ್ದಾರಂತೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಕೋಟೇಶ ನಿಂಗಪ್ಪ ಬಾಗಲಿ ಅವ್ರಿಗೆ ಸೇರಿದಂತಹ ಮನೆ. ಆ ಮನೆಯ ಕಾಂಪೌಂಡ್ನ ಧ್ವಂಸಗೊಳಿಸಲಾಗಿದೆ. ಬಡ್ಡಿ ಹಣ ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮನೆಯ ಒಳಗೂ ಕೂಡ ದಾಂಧಲಿಯನ್ನ ಮೆರೆಯುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಊರ ಬಿಡಿಸ್ಬಿಟ್ಟೇನಿ ಸರ್, ನಾನು ಊರು ಬಿಟ್ಟೇನಿ. ಇಲ್ಲಿಗೆ ಕರ್ಕೊಂಡು ಹೋಗಿ ಹೊಡಿತಾರ. ನಂಗೆ ಸಾಲ ಸಂಬಂಧ ಜೀವ ಭಯ ಐತೆ. ಜೀವ ಭಯ ಅವ್ರಲ್ಲಿದ್ದ ಐತೆ ಸರ್. ಬಂದು ನಿನ್ನ ಜೀವನ ತೆಗಿತೀನಿ ಅಂತಾರೆ ಸರ್. ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಕಿಡ್ನಾಪ್ ಮಾಡ್ತೇವೆ. ನಾವು ಕಿಡ್ನಾಪ್ ಮಾಡ್ತೀನಿ ಮಕ್ಕಳು. 50,000 ರೂಪಾಯಿ ಆ ಟಿವಿ ನೋಡೋದ ಸರ್. ನಾವು ದರ್ಶನ್ ರೌಡಿ ಶೀಟರ್ ಸರ್. ಕೇಸ್ ಅದಾವ ಮೇಲೆ ಅದು ಸರ್ ಗಡಿಗೆ ಸ್ಟೇಷನ್ ಅದು. ನಾ ಖಾಲಿ ಚೆಕ್ ಕೊಡ್ತೀವೋ ಏನು ಚೌಕ ಹಾಕ್ಲಿ ಅಂದಿದ್ದಕ್ಕೆ ನಮ್ಮ ಹೆಣ್ಮಕ್ಳು ಹೆದರಿ ಸಹಿ ಮಾಡಿ ಕೊಟ್ಟಾರ ಸರ್. ಜೀವನಿಗೆ 2 ಚೆಕ್. ದರ್ಶನ್. ಇನ್ನು ಕೋಟೇಶ್ ನಿಂಗಪ್ಪ ಬಾಗಲಿ ಅವರ ಮನೆ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಸುರೇಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಧ್ವಂಸ ಮಾಡಿದವರು, ಯಾರಿಂದ ಬಡ್ಡಿಗೆ ಹಣ ತಗೊಂಡಿದ್ರು, ಯಾವ ರೀತಿ ಕಿರುಕುಳವನ್ನ ಕೊಡ್ಲಾಗ್ತಾ ಇತ್ತು, ಎಲ್ಲವನ್ನು ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಸಾಕಷ್ಟು ಜನರು ನರಳಾಡ್ತಾ ಇದ್ದಾರೆ. ಅದರಲ್ಲಿಯೂ ಪ್ರಮುಖವಾಗಿ ಏನು ಗದಗ ನಗರದ ಅಭಿನವ ನಗರದಲ್ಲಿರ್ತಕ್ಕಂಥ ಕೋಟೇಶ್ ಬಾಗಲಿ ಅನ್ನುವಂಥ ಕುಟುಂಬ ಈಗ ಬೀದಿಗೆ ಬಿದ್ದಿರುವಂಥದ್ದು. ಅದರಲ್ಲಿ ಏನು ಮನೆ ಕೂಡ ಖಾಲಿ ಮಾಡಿರುವಂಥದ್ದು. ಹೀಗಾಗಿ ನಾ ಇದೇ ಸ್ಥಳದಲ್ಲಿದ್ದೀನಿ. ನೋಡ್ತಾ ಇರ್ಬೋದು ಈ ಒಂದು ಏನು ಮನೆ ಇದೆ, ನೋಡ್ತಾ ಇರ್ಬೋದು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಈ ಒಂದು ಮನೆ. ಈ ಒಂದು ಮನೆ ಮೇಲೆ ಈಗ ಬಡ್ಡಿ ದಂಧೆಕೋರರ ಕಣ್ಣು ಬಿದ್ದಿರುವಂಥದ್ದು. ಹೀಗಾಗಿ ಈ ಒಂದು ಮನೆ ಮಾಲೀಕರನ್ನ ಏನು ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ, ಅವರನ್ನ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅಂದರೆ ಅವರು ಏನು ಸುಮಾರು 10 ವಾರದ ಬಡ್ಡಿ ಆಗಿರ್ಬೋದು, ಮತ್ತು ಏನು ತಿಂಗಳ ಬಡ್ಡಿ ಆಗಿರ್ಬೋದು. ಈ ರೀತಿಯಾಗಿ ಸುಮಾರು ವಾರಕ್ಕೆ ಸುಮಾರು 100ಕ್ಕೆ 10 ರೂಪಾಯಿ ಬಡ್ಡಿ ಅಂತೆ ಈ ರೀತಿಯಾಗಿ ಸಾಕಷ್ಟು ಬಡ್ಡಿಯನ್ನು ಬಡ್ಡಿ ಮತ್ತು ಚಕ್ರ ಬಡ್ಡಿ ಹಾಕಿ ಅವರನ್ನು ಏನು ಕಾಟ ಕೊಡ್ತಾ ಇದ್ದಾರೆ. ಅಂದರೆ ಏನು ನಿಂಗಪ್ಪ ಏನು ಕೋಟೇಶ್ ಬಾಗ್ಲಿ ಅನ್ನೋರು ಏನಿದ್ದಾರೆ ಇವರು ಅವ್ರ ಕಡೆ ಅಂದರೆ ಸುಮಾರು ದರ್ಶನ್ ಆಗಿರ್ಬೋದು, ಮತ್ತು ಜೀವನ್ ಆಗಿರ್ಬೋದು, ಮತ್ತು ಶ್ರೀಕಾಂತ್ ಅನ್ನೋರ ಕಡೆ ಸುಮಾರು 30 ಲಕ್ಷ ರೂಪಾಯಿ ಏನು ಬಡ್ಡಿದ ಏನು ಸಾಲವನ್ನು ಪಡೆದಿರ್ತಾರೆ. ಹೀಗಾಗಿ ಅವರು ಬಡ್ಡಿ ಕೊಡದೇ ಇರೋದಕ್ಕೆ ಈ ಮನೆಯನ್ನು ಈಗಾಗಲೇ ಏನು ಮನೆ ಪಕ್ಕದಲ್ಲಿರ್ತಕ್ಕಂಥ ಕಾಂಪೌಂಡನ್ನು ಕೂಡ ಈಗ ದೋಷಗೊಳಿಸಿರುವಂಥದ್ದು. ಅಂದರೆ ನಿನ್ನೆ ಏನು ಅವರು ಇರದೇ ಇದ್ದಂಥ ಟೈಮಲ್ಲಿ ಅವರ ತಂದೆಯವರನ್ನ ಬೆದರಿಸಿ ಅವರನ್ನೇ ಓಡಿಸಿ ಏನು JCB ಮೂಲಕ ಈ ಒಂದು ಸುತ್ತಲೂ ಇರ್ತಕ್ಕಂಥ ಮನೆ ಕಾಂಪೌಂಡ್ ಆಗಿರ್ಬೋದು, ಮತ್ತು ಏನು ಕೈತೋಟ ಆಗಿರ್ಬೋದು, ಅದನ್ನೆಲ್ಲವೂ ಕೂಡ ಧ್ವಂಸಗೊಳಿಸಿದ್ದಾರೆ. ಸುಮಾರು 10-12 ಜನರು ಬಂದು ಈ ಒಂದು ಮನೆಯ ಸುತ್ತಮುತ್ತಲಿರ್ತಕ್ಕ ಕಾಂಪೌಂಡನ್ನು ಧ್ವಂಸ ಮಾಡಿದ್ದಾರೆ. ಮತ್ತು ಮನೆಯಲ್ಲಿರ್ತಕ್ಕಂಥ TV ಆಗಿರ್ಬೋದು, ಮತ್ತು CCTV ಆಗಿರ್ಬೋದು ಎಲ್ಲವನ್ನು ಕೂಡ ಏನು ಧ್ವಂಸಗೊಳಿಸಿ ಆ ಮನೆ ಮಾಲೀಕರಿಗೆ ಬೆದರಿಕೆ ಹಾಕಿ, ಅಂದರೆ ಜೀವ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಏನು ಮನೆ ಮಾಲೀಕರು ಈಗಾಗಲೇ ಏನು ಅವರ ಹೆಂಡ್ರು ಮಕ್ಕಳನ್ನು ಕೂಡ ಈಗ ಇವರ ಜೀವ ಭಯದಿಂದ ಬೇರೆ ಊರಿಗೆ ಸ್ಥಳಾಂತರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈ ಒಂದು ಏನು CCTV ಇರ್ತಕ್ಕಂಥ ಒಂದು ಪ್ಲೇಸ್ ಇದು. ಈ CCTVಯನ್ನು ಎಲ್ಲ ಧ್ವಂಸಗೊಳಿಸಿ ಆ ವಯರ್ಗಳನ್ನು ಹರಿದು ಎಲ್ಲ, ಮತ್ತು ಏನು ಈ TV ಆಗಿರ್ಬೋದು, TV ಸುಮಾರು 1.5 ಲಕ್ಷ ರೂಪಾಯಿ ಇರ್ತಕ್ಕಂಥ ಸುಮಾರು 50 ಇಂಚಿನ ಒಂದು TVಯನ್ನು ಕೂಡ ಧ್ವಂಸಗೊಳಿಸಿದ್ದಾರೆ. ಇಲ್ಲಿ CCTV ಏನು ಮೆಟೀರಿಯಲ್ಸ್ ಇದಾವೆ ನೋಡ್ತಾ ಇರ್ಬೋದು. ಅಂದರೆ ಏನು CCTVಯ ಎಲ್ಲ ಮಾನಿಟರ್ ಆಗಿರ್ಬೋದು, ಮತ್ತು ಏನು CCTVಯ ಎಲ್ಲ ವಸ್ತುಗಳು ನೋಡ್ತಾ ಇರ್ಬೋದು, ಎಲ್ಲ ಧ್ವಂಸಗೊಳಿಸಿದ್ದಾರೆ, ಹರಿದು ಹಾಕಿದ್ದಾರೆ. ಹೀಗಾಗಿ ಇವ್ರಿಗೆ ಮನೆ ಮಾಲೀಕರಿಗೆ ದುಡ್ಡು ಕೊಡದೇ ಇದ್ರೆ ಹಣ ವಸೂಲಿ ಮಾಡೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕಾಲಾವಕಾಶ ಕೊಟ್ಟರೆ ನಿಮ್ಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಬಿಟ್ಟಿಲ್ಲ. ಹೀಗಾಗಿ ಮನೆ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಯಾರ್ಯಾರ ಕಡೆ ಸಾಲ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಈಗ ಯಾವ ರೀತಿಯಾಗಿ ನಿಮಗೆ ತೊಂದರೆ ಆಗ್ತಾ ಇದೆ? ಸರ್, ನಾನು ದರ್ಶನ್ ಅಶೋಕ್ ಕೋರಸ್ ಸರ್ ಕಡೆ ಸಾಲ ಮಾಡಿದ್ದೀನಿ, ಶ್ರೀಕಾಂತ್ ಪರಶುರಾಮ್ ಅವ್ರ ಕಡೆ ಮಾಡೀನಿ, ಜೀವನನ ಕಡೆ ಮಾಡಿದ್ದೀನಿ.
ಅವ್ರಿಗೆ ನಾ ಕೊಡ್ತೀನಿ ಕಾಲ ಅವಕಾಶ ಕೊಡ್ರಿ ಅಂದ್ರೆ ಕೇಳೋರು ಇಲ್ಲ ನೀನು ಮನೆ ಬಂದು ಟಿ ವಿ ಹೊಡೆದ್ರು ಫಸ್ಟ್ CC ಕ್ಯಾಮ್ರಾ ಹೊಡೆದ್ರು 4 ದಿವಸದ ಮುಂಚೆ CC ಕ್ಯಾಮ್ರಾ ಹೊಡೆದು ಟಿ ವಿ ಹೊಡೆದ್ರು ನಾ ಕಂಪ್ಲೇಂಟ್ ಕೊಡಲಿಲ್ಲ ಇನ್ನು ನನಗೆ ಜೀವ ಬೆದರಿಕೆ ಹಾಕಿದ್ರು ನಿನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ಹಂಗಾಗಿ ನಾನು ತವ್ರ ಮನೆಗೆ ಅವ್ರನ್ನೆಲ್ಲ ಕಳಿಸಿ ಮನೆ ಖಾಲಿ ಮಾಡಿಸಿ ನಾ ಮಾತಾಡಿದ್ದೀನಿ ಮನೆ ಒಬ್ಬರಿಗೆ ಕಬ್ಜೆ ಆಗಾಕತ್ತೀನಪ್ಪ 3 ಮನೆ ಆಯ್ಕೆ ನಿಮ್ಮ ರೊಕ್ಕ ಕೊಡ್ತೀನಿ ಅಂದರು ಇಲ್ಲ ಮನೆ ಖರೀದಿ ಕೊಡು ಅಂತೇಳಿ ಕೊಡಲ್ಲ ಅಂದೆ ನಾವು ಅಪ್ಪರಿಗೆ ಎದುರಿಸಿ ಕಾಂಪೌಂಡ್ ಎಲ್ಲ ಕೆಡಿದ್ದಾರೆ 3 ಮಂದಿ ಬಂದು 10-12 ಮಂದಿ ಬಂದಿದ್ದಾರೆ ಅವ್ರ ಜೊತೆ ಬಂದು ನಾವು ಇಲ್ಲ ಟೈಮ್ನಾಗ ಕಾಂಪೌಂಡ್ ಕೆಡಿ ಹೋಗ್ಯಾರ ಅವ್ರು ರೊಕ್ಕ ಕೊಡ್ತೀನಿ ಅಂದರು ಕೇಳೋಲ್ರಿ ಸರ್. ಎಷ್ಟು ಸಾಲ ಇಸ್ಕೊಂಡಿದ್ರಿ ಈಗ ಎಷ್ಟು ಬಡ್ಡಿ ಹಾಕ್ಯಾರ ಅವ್ರಿಗೆ? ಅವ್ರ ಬಡ್ಡಿ ಸುಮಾರು ಹಾಕಿದ್ದೀನಿ ರೀ ನಾನು ಬಡ್ಡಿ ವಾರದ ಬಡ್ಡಿ 15 ದಿವಸ ಬಡ್ಡಿ ಎಲ್ಲ ಸುಮಾರು ಬಡ್ಡಿ ಹಾಕಿದ್ದೀನಿ ಒಂದು 10-12 ಲಕ್ಷ ಹಿಂಗೆ ಬಡ್ಡಿನೇ ಹಾಕಿದ್ದೀನಿ ರೀ ಅವ್ರಿಗೆ. ದರ್ಶನ್ಗೂ ಬಡ್ಡಿ ಕೊಟ್ಟಿದ್ದೀನಿ ಜೀವನಿಗೂ ಕೊಟ್ಟೀನಿ ಜೀವನಿಗೂ ಒಂದು 2 ಲಕ್ಷ 3 ಲಕ್ಷ ಬಡ್ಡಿ ಕೊಟ್ಟೀನಿ ಶ್ರೀಕಾಂತ್ಗೂ ಬಡ್ಡಿ ಕೊಟ್ಟೀನಿ ಕೊಟ್ಟರು ಈಗ ಕೇಳಾಕತ್ತಾರ ನನಗೆ ಸ್ವಲ್ಪ ಟೈಮ್ ಕೊಡ್ರಿ ನಿಮ್ಮ ಅಸಲು ಕೊಡ್ತೀನಿ ಅಂದ್ರೆ ಕೇಳೋಲ್ರಿ. ಯಾಕೆ ಸಾಲ ಮಾಡಿದ್ರಿ? ಎಷ್ಟು ದುಡ್ಡು ಕಳ್ಕೊಂಡ್ರಿ? ನಾನು ಸಾಲ ಮಾಡ್ಬೇಕಂದ್ರೆ ಈಗ ಒಂದು 1.5 ವರ್ಷದಿಂದ ಸಾಲಗಾರ ರೀ ನಾ ಮೊದಲಿದ್ದ ಸಾಲಗಾರ ಅಲ್ಲ ನಾ ಮನೆ ನನ್ನ ಆಸ್ತಿ ಭಾಳ ಇತ್ತು ರೀ ನಾ ಮನೆ ಕಟ್ಟಿಸ್ಬೇಕಾದ್ರೆ ಲೋನ್ ಮಾಡಿಸಿದ್ದಿಲ್ಲ ರೀ ಸ್ವಂತ ಮನೆ ಕಟ್ಟಿಸಿದ್ದೆ ದುಡಿದು ಒಳ್ಳೆ ಕಾರ್ ತೊಗೊಂಡು ಎಲ್ಲ ಮಾಡಿದೆ ಸ್ವಲ್ಪ ಒಬ್ಬರದು ದೋಸ್ತರ ಸಂಬಂಧ ಕ್ಯಾಶಿನಿಗೆ ಹೋಗಿ ಅಲ್ಲಿ ಒಟ್ಟು ಆಟ ಆಡಿ ಒಂದು 5 ಲಕ್ಷ ಬಂತಂತ ಒಳ್ಳೆ ಆಡಕ್ಕೆ ಹೋಗಿ ಅಲ್ಲಿ ಒಂದು 4 ಕೋಟಿ ರೂಪಾಯಿ ಕಳ್ದೀನಿ ನೋಡ್ರಿ ನನ್ನ ಆಸ್ತಿ ಕದಂಪುರನ ಹೊಲ ಇದನ್ನು ಒಳ್ಳೆ ಗದಿನಾಗ ಇನ್ನೂ ಸೈಟ್ ಇತ್ತು ನಂದು ನಮ್ಮ ತಂಗಿ ಎಲ್ಲ ಸೈಟ್ ಗೀಟ್ ಎಲ್ಲ ಮಾರಿಬಿಟ್ಟಿದ್ದೀನಿ ರೀ ಕ್ಯಾಶಿನೋ ಸಂಬಂಧ ಸೈಟ್ ಮಾರೀನಿ ಈ ಮನೆ ಮ್ಯಾಗ 50 ಲಕ್ಷ ರೂಪಾಯಿ ಲೋನ್ ಐತಿ ಒಟ್ಟು ಒಂದು 4 ಕೋಟಿ ರೂಪಾಯಿ ಮ್ಯಾಗ ಕ್ಯಾಶಿನಿಗೆ ಹಾಕೀನಿ ರೀ ಸಾಲ ಮಾಡಿ ಕಷ್ಟಪಟ್ಟು ಗಳಿಸಿ ಬರೀ 1 ವರ್ಷದಾಗ ಹಾಕೀನಿ ರೀ ಇವು ಇಷ್ಟೆಲ್ಲ ಇವರೆಲ್ಲ ಏನು ಸಾಲ ಕೊಟ್ಟಾರಲ್ರಿ ನಾವು ನನಗೆ ನಾ ಕೊಡು ಅಂತ ಹೇಳಿಲ್ಲ ಅವ್ರು ಏನು ನಾ ಮಾಡಿದ್ದು ಸಾಲ ಶ್ರೀಕಾಂತ್ ಕಡೆ ಅಷ್ಟೇ ರೀ ಶ್ರೀಕಾಂತ್ ಏನು ಮಾಡಿದ ಜೀವನನ ಕರ್ಕೊಂಬಂದು ಭೇಟಿ ಮಾಡಿಸಿದ ಜೀವನ ನನಗೆ ಪರಿಚಯ ಇದ್ದಿದ್ದಿಲ್ಲ ಅವ ಜೀವನ ಫೋನ್ ಮಾಡಿ ನಾನು ಸಾಲ ಕೊಡ್ತೀನಿ ನಿನಗೆ ಮತ್ತು ನಾ ಆಡಾಕತ್ತಿದ್ದೆ ಕೊಡಪ್ಪ ಅಂತಂದೆ ನಾ ಏನು ಅವನೇನು ಕೊಡು ಅಂತ ಅವ್ನು ಮನೆ ಮಟ್ಟ ಹೋಗಿಲ್ಲ ಶ್ರೀಕಾಂತ್ಗೆ ನಾನು ಕೊಡು ಅಂದಿಲ್ಲ ಅವರಲ್ಲಿ ಸಾಲ ಕೊಟ್ಟು ನನಗೆ ಆಡಿಸ್ಯಾರ ಅಲ್ಲಿ ಕ್ಯಾಶಿನ ಇದ್ದಾಗ ತಗೋ ಅಂತ ಯಾಕೆ ನೀ ಬಡ್ಡಿ ಹಾಕ್ತಿ ತಗೋ ಅಂತೇಳಿ ನಾ ಮತ್ತೆ ಅಲ್ಲಿ ಗೆದ್ದ ಮ್ಯಾಗ ಇವ್ರಿಗೆ ಬಡ್ಡಿ ಹಾಕಿ ಮತ್ತೆ ಇವ್ರು ರೊಕ್ಕ ಸೋದ್ ಬಿಡ್ತಿದ್ದೆ ಇಲ್ಲ ಹವಾಲ ಅಂದ್ರೆ ಏನು ಇದು ರೀ ಕೋಲ್ಪೇ ಮಾಡ್ತಿದ್ರು ಇಲ್ಲಿಕಂದ್ರೆ ಅಲ್ಲಿ ಗೋವಾಕ್ಕೆ ಬರ್ತಿದ್ರು ನನ್ನ ಜೋಡಿ ಅವ್ರು ಗೋವಾಕ್ಕೆ ಬರೋದು ಕಾರ್ ಬಾಡಿಗೆ ಎಲ್ಲ ನಾ ಕೊಡ್ತಿದ್ದೆ ರೀ ಕಾರ್ ಬಾಡಿಗೆ ಕೊಡ್ತಿದ್ದೆ ಗೋವಾಕ್ಕೆ ಬರ್ತಿದ್ರು 2 ದಿವಸ ಇರ್ತಿದ್ರು ನಾನು ರೊಕ್ಕ ಕೊಡ್ತಿದ್ರು ನಾ ಸೋತ್ನೆ ಅಂದ್ರೆ ಒಳ್ಳೆ ಬರ್ತಿದ್ರು ಇದ್ರು ಅಲ್ಲೇ ಇರ್ತಿದ್ರು ಹಿಂಗೆಲ್ಲ ಮಾಡಿ ಒಟ್ಟು ಗೋವಾಕ್ಕೆ ಕ್ಯಾಶಿನಿಗೆ ರೊಕ್ಕ ಕೊಟ್ಟಾರ ಅವ್ರು ಮತ್ತೆ ಅದಕ್ಕೂ ನಾನು ಬಾಳ್ಯಾಕೆ ರೊಕ್ಕ 1 ರೂಪಾಯಿ ಕೊಟ್ಟಿಲ್ಲ ಹಿಂಗಾಗಿ ಹೊಲ ಗಿಲ್ಲ ಎಲ್ಲ ಮಾರೀನಿ ಅಪ್ಪಾರ ಹೆಸರು ಇದ್ದಿದ್ದು 2 ಹೊಲ ಮಾರೀನಿ ನನ್ನ ಹೆಸರು ಇದ್ದಿದ್ದು 2 ಹೊಲ ಮಾರಿ ನಾ ದುಡ್ಡು ತೊಗೊಂಡಿದ್ದು ಹೊಲ 2 ಖಾಲಿ ಚೆಕ್ ಬರ್ಸ್ಕೊಂಡ್ರ ಇದ್ರ ಶ್ರೀಕಾಂತ್ ಕಡೆ ಒಂದು ಖಾಲಿ ಚೆಕ್ ಐತಿ ಎದುರ್ಸಿ ನಾನು ಎಂತಿ ಚೆಕ್ ಇಸ್ಕೊಂಡಾನ್ರಿ ಆಮ್ಯಾಗ ದರ್ಶನ್ ಕೋರಸ್ ಒಂದು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡ ಅವು ಕೊಡೋದು 10 ಐತಿ ಬಡ್ಡಿ ಸುಮಾರು ಕೊಟ್ಟಿನಿ 18 ಲಕ್ಷ ಕೊಡೋ ಮಗನ ಅಂತೇಳಿ 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡಾನ ಅವ ನನಗೆ 15 ಲಕ್ಷ ರೊಕ್ಕ ಕೊಡೋದೈತಿ ನಾ ಕೊಟ್ಟಿನಿ ಆ ರೊಕ್ಕ ನೀ ಕೇಳಬೇಡ ಅಂತಾನ ನನ್ನ ರೊಕ್ಕ ಕೊಡು ನಾ ಕೊಟ್ಟಿದ್ದು ದುಡ್ಡು ಕೇಳಬಾರ್ದಂತ ಅವ ಕೊಟ್ಟಿದ್ದು ದುಡ್ಡು ಕೇಳ್ಬೇಕಂತ ಅಂದ್ರೆ 10 ಲಕ್ಷಕ್ಕೆ 30 ಲಕ್ಷ ರೂಪಾಯಿ ಬಡ್ಡಿ ಆತ ಬಡ್ಡಿ ಆಯ್ತು ಈಗ ಅದನ್ನ ನಿನ್ನ ರೊಕ್ಕನ ಕೇಳಬೇಡ 18 ಲಕ್ಷ ರೂಪಾಯಿ ರೊಕ್ಕ ಕೊಡು ಅಂತ ಕುಂತಾನ ವಾಪಸ್ ಅದು 15 ಲಕ್ಷ ಕೇಳಬಾರ್ದಂತ ಅವ ಅಂತಾನ ಇವಾಗ ಜೀವನ ನಾವು 3 ಲಕ್ಷ ಕೊಟ್ಟಾನ್ರಿ ನಿನ್ನ ಇಲ್ಲಿ ಮನೆ ಹೋಗಿ 1 ಲಕ್ಷ ರೊಕ್ಕ ಕೊಟ್ಟಿನಿ ಇನ್ನು ಅವನ ಕಡೆ 2 ಖಾಲಿ ಚೆಕ್ ಅದಾವ ಎದುರಿಸಿ ಚೆಕ್ ಇಸ್ಕೊಂಡೋಗ್ಯಾನ ಅವ ಬಂದು CCTV ಪೊಲೀಸರು ಏನಂತಾರೆ ಪೊಲೀಸರಿಗೆ ಏನಾರು ದೂರು ಕೊಟ್ಟಿರೋ ಅಥವಾ ಪೊಲೀಸರು ಏನಾರು ನಿಮ್ಗೆ ಈ ಥರ ಸಮಸ್ಯೆ ಆಗೋದ್ರಿಂದ ಏನಾರು ನಿಮ್ಮ ಬೆಂಬಲಕ್ಕೆ ನಿಂತಾರೋ ಅಥವಾ ಏನು ಹೇಳ್ತೀರಿ? ಪೊಲೀಸರಿಗೆ ಈ ಸಲ ನಿನ್ನಿಲ್ಲಿದ್ದ ಬೆಂಬಲಕ್ಕೆ ನಿಂತಾರೆ ನಾವು ಸ್ಟೇಷನ್ಗೆ ಹೋಗಿದ್ದಿಲ್ಲ ರಕ್ಷಣೆ ಕೊಟ್ಟರು ಪೊಲೀಸರು ನಿನ್ನಿಲ್ಲಿದ್ದ ನಿನ್ನೆ ಹೋಗಿದ್ದ ತಂದೆ ತಾಯಿ ಕಳಿಸಿದ್ದೆ ನಾನು ಊರಾಗ ಇದ್ದಿದ್ದಿಲ್ಲ ನಾನು ಒಂದು 400 ಕಿಲೋಮೀಟರ್ ದೂರ ಇದ್ದೆ ಇವ್ರ ಸಂಬಂಧ ಜೀವ ಬೆದರಿಕೆಗೆ ನಾನು 2 ಮಕ್ಕಳನ್ನ ತವ್ರ ಮನೆಗೆ ಕಳಿಸಿದ್ದೆ ನಾನು ಹಂಗಾಗಿ ಇವತ್ತು ಬಂದೀನಿ ಇನ್ನೂ ಪೊಲೀಸರು ಭೇಟಿಯಾಗಿಲ್ಲ ಸಾಹೇಬ್ರಿಗೆ ಇನ್ನೂ ಭೇಟಿ ಆಗ್ಬೇಕು ನಾನು ಭೇಟಿಯಾಗಿಲ್ಲ ಬರ್ತಾರೆ ಕಂಪ್ಲೇಂಟ್ ಮಾಡ್ಬೇಕು ಅವ್ರು 3 ಮಂದಿ ಮೇಲೆ ವ್ಯಾಪಾರ ಮಾಡು ಏನಾಗ್ಬೇಕಂತೀರಿ ಕೊನೆಯದಾಗಿ ನ್ಯಾಯ ಸಿಗ್ಬೇಕ್ರಿ ಇಂಥವ್ರೆಲ್ಲ ನಮ್ಮಂಥವ್ರಿಗೆ ಇನ್ನೊಬ್ರಿಗೆ ಆಗಬಾರ್ದು ಅಂತ ಜೀವ ಬೆದರಿಕೆ ಅಲ್ರಿ ಇಂಥ ನಮ್ಮ ಇದು ಇಂಥದ್ದಾದ್ರೆ ಎಷ್ಟಾಗುತ್ತೆ ಹೇಳ್ರಿ ಜೀವ ಬೆದರಿಕೆ ಹಾಕ್ತಾರೆ ಕರ್ಕೊಂಡು ಹೊಡಿತಾರೆ ಹಿಂಗಾರೆ ಅಮಾಯಕರು ಹೆಂಗೆ ಬದುಕಬೇಕು ಇವ್ರಲ್ಲಿದ್ದ ಮತ್ತೇನಂತಾರೆ ನೋಡಿ ಅವರ ಸಾಲ ಕೊಟ್ಟು ಅವರ ಟಾರ್ಚರ್ ಮಾಡ್ತಾರೆ ನಮಗೆ ನಾವು ಈ ಥರದ್ದು ಅಂದ್ರೆ ಏನು ಅವ್ರ ಹೊಟ್ಟೆ ಜೀವನ ನಡಿಬೇಕು ನಾವು ಬೀದಿ ಬರ್ಬೇಕು ಅವ್ರ ಹೊಟ್ಟೆ ಜೀವನ ನಡಿಬೇಕು ನಾವು ಬೀದಿ ಬರ್ಬೇಕು ನಾವು ಕೊಡೋಣ ಆ ಥರ ಮಾಡ್ತಾರೆ 100ಕ್ಕೆ 10 ರೂಪಾಯಿ ತಗೋ ಅಂತಾರೆ ನಾವು ಆಡ್ತಿರ್ತೀವಲ್ಲ ನಮ್ಮದು ತಪ್ಪಿರ್ತೈತೆ ಸರ್ ಯಾಕಂದ್ರೆ ನಾವು ಆಡ್ತೀವಿ ಅಂದ ಬಳಿಕ ಅಲ್ಲಿ ಮೈನಸ್ ಆಗಿರ್ತೀವಲ್ಲ ಕೊಡು ಅಂತೀವಿ 10 ರೂಪಾಯಿ ಮುರಿತಾರೆ ಇಲ್ಲಾಂದ್ರೆ 20 ರೂಪಾಯಿ ಮುರಿದು 1,80,000 ಕೊಡ್ತಾರೆ ಆ ಟೈಮ್ನಾಗ ನಾವು ಹೂನ ಅಂತೀವಿ ಎಷ್ಟರ ಮುರಿ ಕೊಡಪ್ಪ ಅಂತೀವಿ ಅಲ್ಲಿ ಆಡೋ ಟೈಮ್ನಾಗ ಹಿಂಗಾಗೈತೆ ಸರ್ ಇದು ದಂಧೆ ನಿಲ್ಬೇಕು ಸರ್ ಇದು ನಿಲ್ಬೇಕು ಸರ್
ಇದಿಷ್ಟು ಏನು ಕೋಟೇಶ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಏನು ಗೋವಾದಲ್ಲಿ ಕ್ಯಾಶ್ನೋ ಇದೆ, ಆ ಕ್ಯಾಶ್ನೋಕ್ಕೆ ಈಗಾಗಲೇ ಸಾಕಷ್ಟು ಹಣ ಕಳ್ಕೊಂಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ. ಆದರೆ ಇಂಥ ಸಂದರ್ಭದಲ್ಲಿ ಇವರು ಬಂದು ಪ್ರಚೋದನೆ ಕೊಟ್ಟು ಸಾಲ ಕೊಡ್ತಾರೆ. ಸಾಲ ಕೊಟ್ಟ ನಂತರ ಮತ್ತೆ ಏನು ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಸಾಕಷ್ಟು ಚಿತ್ರಾಂಶ ಕೊಡ್ತಾರೆ. ಮನೆ ಮಠ ಕಳ್ಕೋ ರೀತಿಯೊಳಗೆ ಎಲ್ಲ ಟಾರ್ಚರ್ ಕೊಡ್ತಾರೆ. ಅಂದರೆ ಎಲ್ಲ ಬಡ್ಡಿಗೆ ಅಷ್ಟೊಂದು ಬಡ್ಡಿಯನ್ನು 10 ಲಕ್ಷ ರೂಪಾಯಿಗೆ 20 ಲಕ್ಷ ರೂಪಾಯಿ ಬಡ್ಡಿ ಹಾಕಿ ಈ ಥರ ಟಾರ್ಚರ್ ಕೊಟ್ಟು ಮನೆ ಮಠ ಎಲ್ಲ ಬಿಡಿಸಿ ಇಡೀ ಬದುಕನ್ನು ಬೀದಿಗೆ ಬೀಳುವಂಥ ಮಾಡ್ತಾರೆ. ಈಗ ಈ ರೀತಿಯಾದಂಥ ಬಡ್ಡಿ ದಂಧೆಕೋರರ ಹಠಾಸ ಗದಗಿನಲ್ಲಿ ನಿಲ್ಲಬೇಕು, ನಮ್ಮಂಥವರ ಅಮಾಯಕರನ್ನ ರಕ್ಷಣೆ ಮಾಡಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟಿ, ನ್ಯೂಸ್ ಫಸ್ಟ್, ಗದಗ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಕೋಟೇಶ್ ನಿಂಗಪ್ಪ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಅದ್ ನೀವು ಹೇಳಿದ್ದನ್ನ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ. ಒಟ್ಟು ನೀವು ತಗೊಂಡಿರೋದು ಎಷ್ಟು ಸರ್? ಈಗ ಅವ್ರು ಡಿಮ್ಯಾಂಡ್ ಮಾಡ್ತಾ ಇರೋದಿಷ್ಟು? ಮೇಡಮ್ ನಾ ತಗೊಂಡಿರೋದು 1% ಇದ್ರೆ ಅವ್ರು ಕೊಡೋದು 10% ಕೇಳ್ತಾರೆ ಮೇಡಮ್. ಹಾ, ಹ್ಞೂ. ಎಷ್ಟು ಸಾಲ ತಗೊಂಡಿದ್ರಿ ನೀವು ಅವ್ರ ಕಡೆಯಿಂದ? ನಾ ದರ್ಶನ್ ಅಶೋಕ್ ಸರ್ ಕಡೆ 8 ತಗೊಂಡಿದ್ದೆ. ಅವ 20 ಕೊಡು 30 ಕೊಡು ಅಂತಾನೆ. ಓಕೆ. ನನಗೂ 15 ಲಕ್ಷ ರೂಪಾಯಿ ನನ್ನ ಕಡೆ ತಗೊಂಡನ, ಆ ರೊಕ್ಕ ಕೇಳ್ಬೇಡ ಅಂತಾನೆ. ಹ್ಮ್. ನನಗೆ 15 ಕೊಡೋದೈತ. ಈಗ ನಿಮ್ ಮನೆ ಕಾಂಪೌಂಡ್ ಎಲ್ಲ ಒಡೆದು ಹಾಕಿದ್ದಾರೆ, CCTV ಎಲ್ಲ ಕಿತ್ ಬಿಸಾಕಿದ್ದಾರೆ, ಟಿವಿ ಎಲ್ಲ ಒಡೆದು ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ರೆ ಸರ್ ನೀವು? 1 ವಾರ ಮುಂಚೆ ಏನ್ ಮಾಡಿದ್ದಾರೆ ಮೇಡಮ್, ಫಸ್ಟ್ CC ಕ್ಯಾಮ್ರಾ ಮುರಿದಾರ 1 ವಾರ ಮುಂಚೆ. ನಾನು ಊರಲ್ಲಿ ಇದ್ದಿದ್ದಿಲ್ಲ, ನಮ್ಮ ಫ್ಯಾಮಿಲಿ ಇಲ್ಲ ಇತ್ತು. ಬಂದು ಮನ್ಯಾಗ ಎದುರಿಸಿ CC ಕ್ಯಾಮ್ರಾ ಮುರಿದು ನಿನ್ ಗಂಡನ್ ಕರ್ಸೋದು. ಮತ್ತೆ ಅವ್ರು ಬಂದಾರ ಅಂತೇಳಿ ನಾನು ಬಂದೆ ಮನೆಗೆ. ನಾನು ಬರೋದ್ಲಿ ಏನ್ ಮಾಡಿದ್ರು ಅವರು, ಇಲ್ಲ ನೀನು ನನಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನಮ್ ಚೆಕ್ ಇಲ್ಲ, ನಮ್ಮ ಮಿಸಸ್ ಚೆಕ್, ನಿಮ್ಮ ಹೆಣ್ಮಕ್ಳು ಚೆಕ್ ಕೊಡಂತ ಒಂದು 3 ಕಾಲೇಜ್ ಚೆಕ್, ಒಂದು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡಾರ ಮೇಡಮ್. ಒಳಕದಾಕಿ ಚೆಕ್ ಬರ್ಸ್ಕೊಂಡು ಟಿವಿ ಹೊಡೆದು ಒಳ್ಳೆ CC ಕ್ಯಾಮ್ರಾದ್ದು ಅದು ಇದು ಫೋಟೋ ಇರ್ತೈತಲ್ರಿ, ಅದನ್ನು ಮುರಿದು 1 ವಾರದಿಂದ ಅವ್ರು ಹೋಗಿನ ನಾಯಿ ಮಾಡಿದೆ. ಇನ್ನು ಇವ್ರು ಇರೋದಕ್ಕೆ ಬೇಡ ಅಂತ ನಾ ಕಂಪ್ಲೇಂಟ್ ಕೊಡ್ಲಿಲ್ಲ ಮೇಡಮ್. ಅವಾಗ ಮನಿ ಎಲ್ಲ ಖಾಲಿ ಮಾಡಿ ಮನಿ ಬೇರೆದಾರ ಕಬ್ಜೆ ಹಾಕಿ ಅವ್ರು ರೊಕ್ಕ ಕೊಟ್ರಾತಂತ ಇನ್ನೊಂದ್ 4 ದಿವಸ ಕೊಡ್ತೀನಪ್ಪ ಅಂದ್ರ ಕೇಳಿಲ್ಲ. ಬಂದು ಕಾಂಪೌಂಡ್ ಕೆಡವಿ ಮನಿನ ಕೆಡವಾಕತ್ತಿದ್ರು. ಆ ಮನಿ ಕೆಡವಿ ಜಗತ್ ತಮ್ಮ ಹೆಸರು ಮಾಡ್ಕೊಂತಾರಂತಾರೆ ಮೇಡಮ್. ಅಲ್ಲ, ಈಗ ಅವ್ರ ಸಮಸ್ಯೆ ಏನು ಅಂತ ಹೇಳಿ ಕೋಟೇಶ್ ಅವ್ರೆ, ನೀವು ನಿಮ್ ಮನೆ ಮಾರಿನೇ ಅವ್ರ ಹಣ ವಾಪಸ್ ಕೊಡೋದಕ್ಕೆ ರೆಡಿ ಇದೀರಿ. ಅವ್ರಿಗೆ ಏನ್ ಸಮಸ್ಯೆ ಇವಾಗ? ನಾ ಮನಿ ಮಾರಿ ಅವ್ರ ರೊಕ್ಕ ಕೊಡಕ್ ನಾ ಅದ್ದೀನಿ. ಅವ್ರ ಏನಂತಾರ, ನನಗೆ ಟೈಮ್ ಕೊಡಕ್ ತಯಾರಿಲ್ಲ. 8 ಲಕ್ಷಕ್ಕೆ 20 ಲಕ್ಷ ಕೊಡ್ಬೇಕಂತ ಮೇಡಮ್. ನಾ ತಗೊಂಡಿದ್ದಷ್ಟ ಕೊಡ್ತೀನಿ ಅಂತ ನಾನು. ಎಷ್ಟು ಸಮಯದ ಹಿಂದೆ ತಗೊಂಡಿದ್ ನೀವು? ನಾ ಇವನ್ 6 ತಿಂಗಳ ತಗೊಂಡಿನ್ರಿ. 6 ತಿಂಗಳಿಗೆ 20 ಲಕ್ಷ ಬಡ್ಡಿ ಹಾಕಿದ್ದಾರೆ. ಬಡ್ಡಿ ಈಗ 2 ತಿಂಗಳು ನಿಂತೈತಿ ಮೇಡಮ್. 2 ತಿಂಗಳು ನಿಂತೈತಿ. ನಾನು 100ಕ್ಕೆ ಹತ್ತರಂಗ 15 ದಿವಸದಂಗ ಬಡ್ಡಿ ಕಟ್ಟಿನಿ ಅವ್ರಿಗೆ. ಬಡ್ಡಿ ಕಟ್ಟಿಕೊಂತ ಬಂದೀನಿ. ಈಗ ನಿಲ್ಸಿದ್ದು ಬರೀ 2 ತಿಂಗಳು ಬಡ್ಡಿ ನಿಲ್ಸಿದ್ದಕ್ಕೆ ಹಿಂಗ್ ಮಾಡ್ಯಾರ ಮೇಡಮ್. 100ಕ್ಕೆ 10 ರೂಪಾಯಿ 15 ದಿವಸದ ಮೇಡಮ್. ಅದ ಈಗ ಮನೆ ಕಾಂಪೌಂಡ್ ಎಲ್ಲ ಮುರಿದು ಹಾಕವ್ರಲ್ಲ, ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ವಾ ನೀವು? ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿದ್ದೇನ್ರಿ. ಈಗ ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಹೋಗಿ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಓಕೆ. ಆಕ್ಷನ್ ಏನಾದ್ರು ಆಗಿದೆಯಾ ಸರ್? ಆಕ್ಷನ್ ಆಗಿದೆ. ತಂದೆ ತಾಯಿ ಹೋಗಿ ಕೊಟ್ರ, ಕಂಪ್ಲೇಂಟ್ ಕೊಟ್ರ, ಹುಡುಗಾಗತ್ತಾರ. FR ಆಗೈತ್ರಿ ಮೇಡಮ್. FR ಆಗೈತಿ. ಪೊಲೀಸರನ್ನ ಕರೆದು ವಿಚಾರಣೆ ಮಾಡಿದಾರ ಹೆಂಗೆ ಸರ್? ಅವ್ರು ಓಡುಗ್ಯಾರ. 3 ಜನ ಓಡುಗ್ಯಾರ. 3 ಜನ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗಿದ್ದಾರೆ. ಈಗ ಇದು ನಿಮಗ್ ಮಾತ್ರ ಈ ತರ ಸಮಸ್ಯೆ ಮಾಡಿರೋದ ಸರ್, ಅಥವಾ ಬೇರೆ ಯಾರಿಗಾದ್ರೂ ಹಿಂಗ್ ಮಾಡಿರೋದು ಏನಾದ್ರು ಇದೆಯಾ ಕೋಟೇಶ್ ಅವರೇ? ಬೇರೆ ಮನೆ ಈಗ ಏನಿರ್ದಾಗ ಚಿಕ್ಕಪ್ಪದಾಗ ಇದ್ದಾಗ ಒಬ್ಬ ಹೋಗಿ ಮನಿ ಹೋಗಿ ಹೊಡೆದು ಬಂದಾರೆ. ಈಗ ನನಗೆ ಈಗ ಇದ ಆರೋಪಿನ ಈಗ ಈ ಮಣ್ಣಿನ ಚಿಕ್ಕಪ್ಪದಾಗ ಹೋಗಿ ಹೊಡೆದು ಅದು ಒಂದು ಟಿವಿ ಬಂದಿತ್ತು ಮೇಡಮ್. ಅವರು ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ರೊಕ್ಕ ಸಂಬಂಧ. ಈಗ ಇವ್ರು ಮಾಡೋದು ಈಗ 2ನೇದ್ರಿ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಕೋಟೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸದ್ಯ ಕಂಪ್ಲೇಂಟ್ ಆಗಿದೆ, FIR ಕೂಡ ದಾಖಲಾಗಿದೆ. ಬಟ್ ಯಾರು 3 ಜನರ ವಿರುದ್ಧ ಈ ಬಡ್ಡಿ ವ್ಯವಹಾರದ ಆರೋಪವನ್ನ ಮಾಡಲಾಗಿದೆಯೋ ಆ 3 ಜನ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಸದ್ಯ ತನಿಖೆಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೆತ್ತಿಕೊಂಡಿದ್ದಾರೆ.